ಐಪಿಎಲ್ ಕ್ರಿಕೆಟ್ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ನಡುವೆ ಮೊದಲ ಪಂದ್ಯ ನಡೆಯಲಿದೆ. ಇಂಥ ಕುತೂಹಲಕಾರಿ ಪಂದ್ಯ ವೀಕ್ಷಿಸಲು ಟಿಕೆಟ್ಗಾಗಿ ಸಾಕಷ್ಟು ಬೇಡಿಕೆ ಇದೆ. ಐಪಿಎಲ್ ಟಿಕೆಟ್ ಕೊಡಿಸಿ ಅಂತ ನಿನ್ನೆ ಸದನದಲ್ಲಿ ಕಾಂಗ್ರೆಸ್ ಶಾಸಕ ಕಾಶಪ್ಪನವರು ಆಗ್ರಹಿಸಿರುವುದು ಜಟಾಪಟಿಗೂ ಕಾರಣವಾಗಿದೆ. ಒಂದು ಟಿಕೆಟ್ಗೆ ಅಂಗಲಾಚಬೇಕು ಆ ಸ್ಥಿತಿ ತಂದಿದ್ದಾರೆ. ನಮಗೆ ಎಂಎಲ್ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ನಮಗೆ ಅಲ್ಲಿ ಹೋಗಕ್ಕೆ ಹೋದ್ರೆ ಮರ್ಯಾದೆ ಇಲ್ಲ. ಅವ್ರು ಈಗೇನ್ ಮಾಡ್ತಾರೆ, ಆರ್ಡಿನರಿ ಒಂದೊಂದು ಟಿಕೆಟ್ ಕೊಡ್ತಾರೆ. ನಿನ್ನೆ ಬೆಂಗಳೂರು ಅಭಿವೃದ್ಧಿ ಕುರಿತ ಚರ್ಚೆ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್, ನಾವು ಕ್ರಿಕೆಟ್ ಆಡಲು ಸರ್ಕಾರದ ವತಿಯಿಂದ ಇಷ್ಟೆಲ್ಲ ಜಾಗ ಕೊಡ್ತೀವಿ, ಆದ್ರೆ ಒಂದು ಮ್ಯಾಚ್ ಟಿಕೆಟ್ಗಾಗಿ ಅಂಗಲಾಚಬೇಕು ಅಂತ ಹೇಳಿದ್ರು. ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ, ಒಂದು ಟಿಕೆಟ್ಗೆ ಅಂಗಲಾಚಬೇಕು ಆ ಸ್ಥಿತಿ ತಂದಿದ್ದಾರೆ. ನಮಗೆ ಅಶೋಕ್ ಮಾತಿಗೆ ಧ್ವನಿಗೂಡಿಸಿದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ್, ಶಾಸಕರಿಗೆ ಕೇವಲ ಒಂದೇ ಟಿಕೆಟ್ ಕೊಡ್ತಾರೆ, ಸಪರೇಟ್ ಲಾಂಚ್ ಕೂಡ ಇಲ್ಲ, ಶಾಸಕರಿಗೆ ಗೌರವವೇ ಇಲ್ವಾ ಅಂತ ಪ್ರಶ್ನಿಸಿದ್ರು. ಎಂಎಲ್ಎಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುಳ್ಕೋಬೇಕು ನಾವು ಹೋಗಿ. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ ಎಂಎಲ್ಎಗಳಿಗೆ ಮಂತ್ರಿಗಳಿಗೆ ಕೊಡೋಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಈ ಮಧ್ಯೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಕೂಡ ಕಾಶಪ್ಪನವರ ಬೇಡಿಕೆಯನ್ನ ಖಂಡಿಸಿದರು. ಶಾಸಕರಿಗೆ ಯಾಕೆ ಉಚಿತ ಟಿಕೆಟ್ ನೀಡಬೇಕು ಅಂತ ಎಕ್ಸ್ನಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ಅವರದ್ದೇ ಪಕ್ಷದ, ಅದು ಕೂಡ ವಿಧಾನಸಭೆ ವಿಪಕ್ಷ ನಾಯಕರೂ ಆದ ಅಶೋಕ್ ಅವರ ಟಿಕೆಟ್ ಡಿಮ್ಯಾಂಡ್ ಕುರಿತು ಏನೂ ಪ್ರಸ್ತಾಪಿಸಿಲ್ಲ. ಹೀಗಾಗಿ ತೇಜಸ್ವಿ ಪೋಸ್ಟ್ಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. Because they are the part of the system, they are part of the government, and we have to earlier also some respect has been given to all of them. Tejasvi Surya give their gnan to their party members, not to me. ನಾಳಿನ ಐಪಿಎಲ್ ಮ್ಯಾಚ್ಗೆ ಶಾಸಕರಿಗೆ 1+1 ಟಿಕೆಟ್ ನೀಡಲು ಕೆಎಸ್ಸಿಎ ಒಪ್ಪಿಗೆ. ಐಪಿಎಲ್ ಟಿಕೆಟ್ ನೀಡುವಂತೆ ಶಾಸಕರು ಬೇಡಿಕೆ ಇಡುತ್ತಿದ್ದಂತೆ ಡಿಸಿಎಂ ಡಿಕೆ ಕೆಎಸ್ಸಿಎ ಅಧ್ಯಕ್ಷರಿಗೆ ಬುಲಾವ್ ನೀಡಿದ್ರು. ವಿಧಾನಸೌಧಕ್ಕೆ ಆಗಮಿಸಿದ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಡಿಸಿಎಂ ಜೊತೆ ಮಾತುಕತೆ ನಡೆಸಿದ್ರು. ಈ ವೇಳೆ ನಾಳೆ ನಡೆಯಲಿರುವ ಮ್ಯಾಚ್ಗೆ 1+1 ಟಿಕೆಟ್ ನೀಡಲು ಒಪ್ಪಿಗೆ ನೀಡಿದ್ರು. ಮುಂದಿನ ಪಂದ್ಯಗಳಿಗೆ 4 ಟಿಕೆಟ್ ಬಗ್ಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದ್ರು. ಇನ್ನು ವೆಂಕಟೇಶ್ ಪ್ರಸಾದ್ ಇಂದು ಸಿಎಂ ಸಿದ್ದರಾಮಯ್ಯರನ್ನು ಭೇಟಿಯಾಗಿದ್ರು. ಇದೇ ಭೇಟಿಯ ಫೋಟೋವನ್ನ ಹಂಚಿಕೊಂಡಿರುವ ಸಂಸದ ತೇಜಸ್ವಿ ಸೂರ್ಯ, ರಾಷ್ಟ್ರೀಯ ಐಕಾನ್ ಆಗಿರುವ ವೆಂಕಟೇಶ್ ಪ್ರಸಾದ್ ಭಾರತಕ್ಕೆ ಹೆಮ್ಮೆ ತಂದ ವ್ಯಕ್ತಿ. ಇಂದು ಅವರು ಒಬ್ಬ ಸಿಎಂ ಮುಂದೆ ಕೈ ಮುಗಿದು ನಿಂತಿದ್ದಾರೆ ಅಂದ್ರೆ ನಮ್ಮ ರಾಜಕೀಯ ಸಂಸ್ಕೃತಿ ಎಷ್ಟು ಕುಸಿದಿದೆ ನೋಡಿ ಅಂತ ಸುದೀರ್ಘ ಪೋಸ್ಟ್ ಮಾಡಿದ್ದಾರೆ. ಐಪಿಎಲ್ ಟಿಕೆಟ್ ವಿಚಾರವಾಗಿ ಬಿಜೆಪಿ ನಾಯಕರಲ್ಲೇ ದ್ವಂದ್ವ ಇರೋದು ಎದ್ದು ಕಾಣ್ತಿದೆ. ಯಾಕಂದ್ರೆ ವಿಪಕ್ಷ ನಾಯಕ ಅಶೋಕ್ ಟಿಕೆಟ್ ಕೊಡಿ, ನಮ್ಮ ಕಾರ್ಯಕರ್ತರಿಗೆ ಕೊಡ್ತೀವಿ ಅಂದ್ರೆ ವಿಜಯೇಂದ್ರ 11 ಜನರ ಜೀವ ಹೋಗಿದೆ, ಇಂಥ ವೇಳೆ ಟಿಕೆಟ್ ಬೇಕಾ ಎಂದಿದ್ದಾರೆ. ಇಲ್ಲಿನ ಎಂಎಲ್ಎಗಳು ಏನು ಟಿಕೆಟ್ ತಗೊಂಡು ಅವ್ರಿಗೇನು ಹೋಗಲ್ಲ, ಅವರೇನು. ನಾನಂತೂ ಹೋಗಿಲ್ಲ. ನನಗೆ ಬರೋ ಟಿಕೆಟು ಯಾರೋ ನಮ್ಮ ಕಾರ್ಯಕರ್ತರು ಪಬ್ಲಿಕ್ಕು ಯಾರು ಕೇಳ್ತಾರೋ ಅವರಿಗೆ ಕೊಡ್ತೀರಿ ನಾವು. ಒಬ್ಬ ಎಮ್.ಎಲ್.ಎ ಆಗಿ ಜನ ಬಂದಾಗ ಯಾವ ರೀತಿ ಕೆಲಸ ಕಾರ್ಯ ಕೇಳ್ತಾರೆ ಅದೇ ರೀತಿ ಟಿಕೆಟನ್ನು ಕೇಳ್ತಾರೆ. ಅಟ್ಲೀಸ್ಟ್ ನಮಗೂ ಕೂಡ ಒಂದು 3-4 ಟಿಕೆಟ್ ಕೊಡೋ ಅಂತ ಒಂದು ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ಪಾರ್ಟಿಯರು ಕೇಳಿದ್ದಾರೆ. ಕಳೆದ ಬಾರಿ ಇದೇ IPL ಮ್ಯಾಚ್ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಮೂರ್ಖತನದಿಂದ 11 ಜನ ಮುಗ್ಧರು ಪ್ರಾಣವನ್ನು ಕಳೆದುಕೊಂಡ್ರು. ಅದು ಇನ್ನೂ ಕೂಡ ರಾಜ್ಯದ ಜನ, ದೇಶದ ಜನ ಮರ್ತಿಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳು ಅವಶ್ಯಕತೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ನಾನಿದ್ರ ಪರವಾಗಿಲ್ಲ. ಅದೇನೇ ಇರಲಿ, ಜನರ ಸಮಸ್ಯೆಗಳ ಬಗ್ಗೆ, ಕ್ಷೇತ್ರದ ಕುಂದು ಕೊರತೆಗಳ ಬಗ್ಗೆ ಚರ್ಚೆ ಮಾಡಬೇಕಿದ್ದ ಶಾಸಕರು ಈ ರೀತಿ ಐಪಿಎಲ್ ಟಿಕೆಟ್ಗಾಗಿ ಇಷ್ಟೆಲ್ಲ ಮಾಡಬೇಕಾ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.